ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಯಾವುದರ ಬಗ್ಗೆ ಅಂತ ಗೊತ್ತಾ? ವಿಮಾನ ನಿಲ್ದಾಣ ಅಂದ್ರೆ ಏರ್ಪೋರ್ಟ್ ಬಗ್ಗೆ. ಪ್ರಪಂಚದಲ್ಲಿ ಎಷ್ಟೋ ವಿಮಾನ ನಿಲ್ದಾಣಗಳಿವೆ. ಪ್ರತಿ ವಿಮಾನ ನಿಲ್ದಾಣದ ಹಿಂದೆಯೂ ಒಂದೊಂದು ಕತೆ ಅಡಗಿದೆ. ವಿಮಾನ ನಿಲ್ದಾಣವನ್ನ ಅಷ್ಟು ಸುಲಭವಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮ ಭಾರತದಲ್ಲಿನ ಒಂದು ವಿಮಾನ ನಿಲ್ದಾಣವನ್ನ ನಿರ್ಮಿಸಲು 92 ಮೀಟರ್ ಎತ್ತರದ ಒಂದು ಬೆಟ್ಟವನ್ನ ತೆರವುಗೊಳಿಸಬೇಕಾಗಿ ಬಂತು ಅಂದ್ರೆ ನೀವು ನಂಬ್ತೀರಾ? ಆದ್ರೆ ನೀವು ಕೇಳಿದ್ದು ನಿಜ. ಬೋಧಿ ಮತ್ತು ಜೋಗು ನೆಲದಿಂದ ತುಂಬಿದ ಪ್ರದೇಶವದು. ಆ ಪ್ರದೇಶದಲ್ಲಿ ಬೆಟ್ಟ ಕೂಡ ಇತ್ತು. ಆದ್ರೆ ಈಗ ಅಲ್ಲಿ ಪ್ರಪಂಚದ ದೊಡ್ಡ ದೊಡ್ಡ ವಿಮಾನಗಳು ಲ್ಯಾಂಡ್ ಆಗ್ತವೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ವಿಮಾನ ನಿಲ್ದಾಣವನ್ನ ಪೂರ್ಣಗೊಳಿಸಲು ಅಲ್ಲಿ ಹರಿಯುತ್ತಿದ್ದ ಒಂದು ನದಿಯ ಮಾರ್ಗವನ್ನ ಕೂಡ ಬದಲಾಯಿಸಿದರು ಎಂದು ಹೇಳಿದ್ರೆ ಮತ್ತೊಮ್ಮೆ ನೀವು ನಂಬ್ತೀರಾ? ಇದೇನೋ ಕೇಳಲು ಒಂದು ಹಾಲಿವುಡ್ ಸಿನಿಮಾದ ದೃಶ್ಯಕ್ಕಾಗಿ ಹಾಕಿದ ಸೆಟ್ ತರ ಅನಿಸ್ಬೋದು. ಆದ್ರೆ ಇದು ಒಂದು ವಿಮಾನ ನಿಲ್ದಾಣದ ಕತೆ. ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಈಗ ನಾನ್ ನಿಮ್ಗೆ ಹೇಳ್ತಾ ಇರೋದು. ಈ ವಿಮಾನ ನಿಲ್ದಾಣವನ್ನ ನಿರ್ಮಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಇದು ಒಂದು ಮೆಗಾ ಪ್ರಾಜೆಕ್ಟ್. ಭಾರತೀಯ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನ ಮತ್ತು ಭವಿಷ್ಯದ ಬಗ್ಗೆ ಎಷ್ಟೋ ಯೋಚಿಸಿ ನಿರ್ಮಿಸಿದ ಒಂದು ಅದ್ಭುತವಾದ ಪ್ರಾಜೆಕ್ಟ್. ಈ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡ್ ಆಗುತ್ತಿರುವಾಗ ಆಕಾಶದಿಂದ ನೋಡಿದ್ರೆ ನಮ್ಮ ಭಾರತದ ರಾಷ್ಟ್ರೀಯ ಪುಷ್ಪವಾದ ಕಮಲದ ಆಕಾರ ನಮಗೆ ಕಾಣಿಸುತ್ತೆ. ಹಾಗಾದ್ರೆ ಈ ವಿಮಾನ ನಿಲ್ದಾಣದ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋಣವೇ? ಮುಂಬೈನ ಏಕೈಕ ಏರ್ಪೋರ್ಟ್ ಮೇಲಿದ್ದ ಒತ್ತಡ. ಫ್ರೆಂಡ್ಸ್, ನಮ್ಮ ಭಾರತದಲ್ಲಿ ಎಷ್ಟೋ ನಗರಗಳಿವೆ. ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗಲು ಜನರು ರೈಲು, ಬಸ್ಸು ಮತ್ತು ವಿಮಾನಗಳನ್ನು ಆಶ್ರಯಿಸ್ತಾರೆ. ಯಾವುದೇ ನಗರದಿಂದ ಮತ್ತೊಂದು ನಗರಕ್ಕೆ ಕನೆಕ್ಟಿವಿಟಿ ಎಂಬುದು ಅತ್ಯಂತ ಮುಖ್ಯ. ಎಷ್ಟೋ ದಶಕಗಳಿಂದ ನಮ್ಮ ಭಾರತದ ಆರ್ಥಿಕ ರಾಜಧಾನಿಯಾದ ಮುಂಬೈನಲ್ಲಿ ಕೇವಲ ಒಂದೇ ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿತ್ತು. ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾರೇ ಆದ್ರೂ ಇಲ್ಲಿಂದಲೇ ವಿವಿಧ ನಗರಗಳಿಗೆ ಅಥವಾ ದೇಶಗಳಿಗೆ ಹೋಗಬೇಕಾಗಿತ್ತು. ಪ್ರತಿಯೊಬ್ರು ಒಂದೇ ಏರ್ಪೋರ್ಟ್ ಮೇಲೆ ಆಧಾರ ಪಟ್ಟಿದ್ರು. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಈ ವಿಮಾನ ನಿಲ್ದಾಣವು ತನ್ನ ಸಾಮರ್ಥ್ಯಕ್ಕಿಂತ ಅನೇಕ ಪಟ್ಟು ಹೆಚ್ಚಾಗಿ ಕೆಲಸ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಇಂಡಿಯಾದ ಬಗ್ಗೆ ಮಾತ್ರವಲ್ಲ, ಪ್ರಪಂಚದ ಕೆಲವು ದೇಶಗಳಲ್ಲಿ ಕೇವಲ ಒಂದು ನಗರದಲ್ಲೇ ಅನೇಕ ವಿಮಾನ ನಿಲ್ದಾಣಗಳಿವೆ. ಉದಾಹರಣೆಗೆ ಲಂಡನ್ ನಂತಹ ನಗರದಲ್ಲಿ 6 ವಿಮಾನ ನಿಲ್ದಾಣಗಳಿದ್ರೆ ನ್ಯೂಯಾರ್ಕ್ ನಲ್ಲಿ 3 ವಿಮಾನ ನಿಲ್ದಾಣಗಳಿವೆ. ಆದ್ರೆ ನಮ್ಮ ಇಂಡಿಯಾದಲ್ಲಿರುವ ಮುಂಬೈನಂತಹ ಬೃಹತ್ ನಗರದಲ್ಲಿ ಕೇವಲ ಒಂದೇ ಒಂದು ಏರ್ಪೋರ್ಟ್ ಇತ್ತು. ಇದರಿಂದಾಗಿ ವಿಮಾನಗಳು ತಡವಾಗಿ ಬರುವುದು ನಡೀತಾ ಇತ್ತು. ಅಷ್ಟೇ ಅಲ್ಲದೆ ವಿಮಾನ ನಿಲ್ದಾಣದಲ್ಲಿ ಜನರು ಎಷ್ಟೋ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ಉಂಟಾಗ್ತಾ ಇತ್ತು. ಜನರು ವಿಮಾನಗಳಲ್ಲಿ ಹೋಗಲು ಬಯಸುವುದು ತಮ್ಮ ಗಮ್ಯಸ್ಥಾನವನ್ನ ಬೇಗನೆ ತಲುಪಲು. ಅಂತಹ ಮುಂಬೈನಲ್ಲಿ ಒಂದೇ ಒಂದು ವಿಮಾನ ನಿಲ್ದಾಣ ಇರೋದ್ರಿಂದ ಅದರ ಮೇಲೆ ಒತ್ತಡ ಹೆಚ್ಚಾಗಿ ವಿಮಾನಗಳು ತಡವಾಗ್ತಾ ಇದ್ವು. ಇನ್ನು ಈ ವಿಮಾನ ನಿಲ್ದಾಣದಲ್ಲಿರುವ ರನ್ವೇನಲ್ಲಿ ಒಂದು ಬಾರಿಗೆ ಕೇವಲ ಒಂದು ವಿಮಾನ ಮಾತ್ರ ಟೇಕ್ ಆಫ್ ಆಗಲು ಅಥವಾ ಲ್ಯಾಂಡಿಂಗ್ ಮಾಡಲು ಅವಕಾಶವಿರುತ್ತಾ ಇತ್ತು. ಗಂಟೆಗಟ್ಟಲೆ ವಿಮಾನ ನಿಲ್ದಾಣದಲ್ಲಿ ಕಾಯೋದ್ರಿಂದ ಪ್ರಯಾಣಿಕರಿಗೆ ಮಾತ್ರವಲ್ಲ, ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಮೇಲೂ ಒತ್ತಡ ಹೆಚ್ಚಾಗ್ತಾ ಇತ್ತು. ಇದ್ರ ಜೊತೆಗೆ ಮುಂಬೈ ನಗರ ಎಷ್ಟು ಡೆವಲಪ್ ಆಗಿದೆ ಎಂದರೆ ವಿಮಾನ ನಿಲ್ದಾಣವನ್ನ ಇನ್ನಷ್ಟು ದೊಡ್ಡದಾಗಿ ಮಾಡಲು ಸುತ್ತಮುತ್ತ ಒಂದು ಚೂರು ಜಾಗ ಕೂಡ ಇರಲಿಲ್ಲ. ಅದಕ್ಕಾಗಿಯೇ ಭಾರತದ ಅಭಿವೃದ್ಧಿಯ ವೇಗವನ್ನ ಮತ್ತು ಮುಂಬೈ ನಗರಕ್ಕೆ ಬೇಕಾದ ಅಗತ್ಯವನ್ನ ಆಧರಿಸಿ ಮತ್ತೊಂದು ಹೊಸ ವಿಮಾನ ನಿಲ್ದಾಣವನ್ನ ನಿರ್ಮಿಸಬೇಕಾದ ಅನಿವಾರ್ಯತೆ ಎದುರಾಯಿತು. ಯಾವಾಗ ಈ ಆಲೋಚನೆ ಬಂತೋ ಆವಾಗ್ಲೇ ವಿಮಾನ ನಿಲ್ದಾಣವನ್ನ ನಿರ್ಮಿಸಲು ಬೇಕಾದ ಜಾಗವನ್ನ ಹುಡುಕಲು ಪ್ರಾರಂಭಿಸಿದ್ರು. ಆದ್ರೆ ನಗರದಲ್ಲಿ ಎಲ್ಲಿಯೂ ಭೂಮಿ ಸಿಗ್ಲಿಲ್ಲ. ಕೊನೆಗೆ ಮುಂಬೈನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ನವಿ ಮುಂಬೈ ಎಂಬ ಪ್ರದೇಶದಲ್ಲಿ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡರು. ಇಂಜಿನಿಯರ್ಗಳ ಮುಂದಿದ್ದ ಸವಾಲುಗಳು ಏನು? ಆ ಜಾಗದಲ್ಲಿ ಒಂದು ಏರ್ಪೋರ್ಟ್ ನಿರ್ಮಿಸುವುದು ಅಷ್ಟು ಸುಲಭದ ವಿಷಯವಾಗಿರಲಿಲ್ಲ. ಮೊದಲನೇದಾಗಿ ಅವರು ಆಯ್ಕೆ ಮಾಡಿದ ಜಾಗದಲ್ಲಿ 92 ಮೀಟರ್ ಎತ್ತರದ ಒಂದು ಬೆಟ್ಟವಿತ್ತು. ಆ ಬೆಟ್ಟವನ್ನ ಕಡಿದು ಅಲ್ಲಿ ರನ್ವೇ ಪ್ಲಾನ್ ಮಾಡಬೇಕಾಗಿತ್ತು. ಇನ್ನು ಎರಡನೇ ಸಮಸ್ಯೆ, ಅದು ಒಂದು ಮೃದುವಾದ ನೆಲವಾಗಿತ್ತು. ಆ ನೆಲದ ಮೇಲೆಯೇ ವಿಮಾನ ನಿಲ್ದಾಣವನ್ನು ನಿರ್ಮಿಸಬೇಕಿತ್ತು. ಮತ್ತೊಂದು ಸಮಸ್ಯೆ ಏನಂದ್ರೆ ಬೆಟ್ಟದ ಪಕ್ಕದಲ್ಲೇ ಹರಿಯುತ್ತಿದ್ದ ನದಿ, ಉಲ್ವೆ ಎಂಬ ನದಿ ಸರಿಯಾಗಿ ವಿಮಾನದ ನಿಲ್ದಾಣವನ್ನ ನಿರ್ಮಿಸಬೇಕೆಂದುಕೊಂಡಿದ್ದ ಜಾಗದಲ್ಲೇ ಇತ್ತು. ಆದ್ರೆ ಅವರಿಗೆ ಬೇರೆ ಆಪ್ಷನ್ ಇರಲಿಲ್ಲ. ಇನ್ನೆಲ್ಲೂ ಮತ್ತೊಂದು ಭೂಮಿ ಸಿಗ್ಲಿಲ್ಲ. ಬೇರೆಯವರಾಗಿದ್ರೆ ಇಷ್ಟೊಂದು ಸಮಸ್ಯೆಗಳ ಮಧ್ಯೆ ವಿಮಾನ ನಿಲ್ದಾಣವನ್ನ ನಿರ್ಮಿಸುವುದು ಅಗತ್ಯವೇ ಎಂದು ಮತ್ತೊಂದು ಜಾಗವನ್ನ ಹುಡುಕ್ತಾ ಇದ್ರು. ಆದ್ರೆ ಇಂಡಿಯಾದಲ್ಲೇ ಅದು ಮುಂಬೈನಲ್ಲಿ ನಿರ್ಮಿಸುವ ಈ ವಿಮಾನ ನಿಲ್ದಾಣವು ಅತ್ಯಂತ ಮುಖ್ಯವಾದುದರಿಂದ ಇಂಜಿನಿಯರ್ಗಳು ಈ ಪ್ರಾಜೆಕ್ಟ್ ಅನ್ನ ಸವಾಲಾಗಿ ಸ್ವೀಕರಿಸಿದ್ರು. ಅಸಾಧ್ಯ ಅಂದುಕೊಂಡಿದ್ದನ್ನ ಸಾಧ್ಯ ಮಾಡಿ ತೋರಿಸಬೇಕೆಂದು ಅವರು ನಿರ್ಧರಿಸಿದ್ರು.
ಮೊದಲಿಗೆ 92 ಮೀಟರ್ ಎತ್ತರದ ಬೆಟ್ಟವನ್ನ ತೆರವುಗೊಳಿಸಬೇಕಾಗಿತ್ತು. ಅದಕ್ಕಾಗಿ ಕಂಟ್ರೋಲ್ಡ್ ಬ್ಲಾಸ್ಟಿಂಗ್ ಮೂಲಕ ನಿಧಾನವಾಗಿ ಬೆಟ್ಟವನ್ನ ತೆರವುಗೊಳಿಸಿದ್ರು. ಸರಿಸುಮಾರು 6,20,00,000 ಕ್ಯೂಬಿಕ್ ಮೀಟರ್ಗಳಷ್ಟು ಬಂಡೆಗಳನ್ನ ಒಡೆದ್ರು. ಎಷ್ಟು ನಿಖರವಾಗಿ ಈ ಕೆಲಸವನ್ನ ಮಾಡಿದ್ರು ಎಂದರೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಯಾವುದೇ ನಷ್ಟ ಉಂಟಾಗ್ಲಿಲ್ಲ. ಬೆಟ್ಟವನ್ನ ಒಡೆದ ನಂತರ ಸಿಕ್ಕ ಕಲ್ಲುಗಳನ್ನ ಏನು ಮಾಡಿದ್ರು ಎಂಬ ಸಂದೇಹ ನಮ್ಮಲ್ಲಿ ಹಲವರಿಗೆ ಬಂದೇ ಇರುತ್ತದೆ. ಅಲ್ಲೇ ತುಂಬಾ ಚತುರತೆಯಿಂದ ಯೋಚಿಸಿ ಆ ಪ್ರದೇಶದಲ್ಲಿದ್ದ ಮೃದು ನೆಲವನ್ನ ತುಂಬಲು ಈ ಕಲ್ಲುಗಳನ್ನೇ ಬಳಸಿಕೊಂಡರು. ಇದರಿಂದಾಗಿ ಭೂಮಿ ಸುಮಾರು 6 ಮೀಟರ್ಗಳಷ್ಟು ಮೇಲಕ್ಕೆ ಎದ್ದಿತು. ಈ ಕಲ್ಲುಗಳನ್ನ ಇಂಜಿನಿಯರ್ಗಳು ಅಡಿಪಾಯವಾಗಿ ಬಳಸಿಕೊಂಡರು. ನದಿ ಮಾರ್ಗದ ಬದಲಾವಣೆ. ಇನ್ನು ಮತ್ತೊಂದು ಸಮಸ್ಯೆ, ಸೈಟ್ ಮಧ್ಯದಲ್ಲಿ ಹರಿಯುತ್ತಿದ್ದ ಉಲ್ವೆ ನದಿ. ಆ ನದಿಯ ಮಾರ್ಗವನ್ನ ಮತ್ತೊಂದು ಕಡೆ ತಿರುಗಿಸಲು ಹೊಸ ಚಾನಲ್ ಅನ್ನ ಆಗಿದರು. ಭವಿಷ್ಯದಲ್ಲಿ ಪ್ರವಾಹದಂತಹ ಪರಿಸ್ಥಿತಿಗಳನ್ನ ತಡೆಯಲು ಹೊಸ ಮಾರ್ಗವನ್ನ ಅತ್ಯಂತ ಆಳವಾಗಿ ಮತ್ತು ಅಗಲವಾಗಿ ಅಗೆದರು. ಇದು ಹೇಳಲು ಸುಲಭವಾಗಿದ್ರೂ ತುಂಬಾ ಕಷ್ಟಕರವಾದ ಪ್ರಕ್ರಿಯೆ. ಒಂದು ದೊಡ್ಡ ಪಜಲ್ ಅನ್ನ ಸಾಲ್ವ್ ಮಾಡಿದ ಹಾಗೆ ಇಂಜಿನಿಯರ್ಗಳಿಗೆ ಪಜಲ್ ತರ ಅನಿಸಿದ ಪ್ರತಿಯೊಂದು ಕೆಲಸವನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಅವುಗಳನ್ನ ಬಗೆಹರಿಸಿದ್ರು. ಯಾವುದೇ ಕಷ್ಟದ ಸಮಸ್ಯೆ ಬಂದಾಗ ಅದನ್ನ ಸವಾಲಾಗಿ ಸ್ವೀಕರಿಸಿ ಬಗೆಹರಿಸುವುದನ್ನ ಜುಗಾಡೆಂದು ಕರೆಯುತ್ತಾರೆ. ಆದ್ರೆ ಮುಂಬೈ ಏರ್ಪೋರ್ಟ್ ಅನ್ನ ಜುಗಾಡೆಂದು ಕರೆಯಲು ಸಾಧ್ಯವಿಲ್ಲ. ಇದು ಜಾಗತಿಕ ಮಟ್ಟದಲ್ಲಿ ಇಂಜಿನಿಯರ್ಗಳು ಮಾಡಿದ ಒಂದು ಅದ್ಭುತ ಕಲಾಕೃತಿ. ಸಮಸ್ಯೆ ಬಂದಾಗ ಅದರಿಂದ ಓಡಿ ಹೋಗದೆ ಅದನ್ನ ಎದುರಿಸಿ ಟೆಕ್ನಾಲಜಿಯ ಸಹಾಯದಿಂದ ಮತ್ತು ನಿಖರವಾದ ಯೋಜನೆಯೊಂದಿಗೆ ಆ ಸಮಸ್ಯೆಯನ್ನ ಬಗೆಹರಿಸಬೇಕು. ಎಷ್ಟೋ ಬ್ಯುಸಿಯಾಗಿರುವ ಮುಂಬೈ ನಗರದಲ್ಲಿ ಜಾಗ ಸಿಗುವುದೇ ಅದೃಷ್ಟ ಅನ್ಕೊಂಡಾಗ ಆ ಜಾಗವು ಸವಾಲುಗಳಿಂದ ಕೂಡಿದೆ ಎಂದು ತಿಳಿದ ನಂತರವೂ ಸವಾಲನ್ನ ಸ್ವೀಕರಿಸಿ ಅದ್ಭುತಗಳನ್ನು ಸೃಷ್ಟಿಸಿದ್ರು. ಈ ಪ್ರಾಜೆಕ್ಟ್ ಕೈಗೆತ್ತಿಕೊಂಡ ಇಂಜಿನಿಯರ್ಗಳು ಇದರಿಂದ ಇಂಡಿಯಾ ಮೆಗಾ ಪ್ರಾಜೆಕ್ಟ್ ಗಳನ್ನ ನಿರ್ಮಿಸುವುದು ಮಾತ್ರವಲ್ಲ, ಪ್ರಪಂಚಕ್ಕೆ ಒಂದು ಮಾದರಿಯಾಗಿ ನಿಲ್ಲುವಂತೆ ಅವುಗಳನ್ನ ಡಿಸೈನ್ ಮಾಡಿದೆ. ಜಾಗತಿಕ ಮಟ್ಟದ ವಿನ್ಯಾಸ ಮತ್ತು ತಂತ್ರಜ್ಞಾನ. ಈ ಹೊಸ ವಿಮಾನ ನಿಲ್ದಾಣವನ್ನ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಆರ್ಕಿಟೆಕ್ಚರ್ ಸಂಸ್ಥೆಗಳಲ್ಲಿ ಒಂದಾದ ಜಹಾ ಹದೀದ್ ಆರ್ಕಿಟೆಕ್ಟ್ಸ್ ಡಿಸೈನ್ ಮಾಡಿದೆ. ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲವರ್ ಆದ ಕಮಲದಿಂದ ಪ್ರೇರಣೆ ಪಡೆದು ಈ ವಿನ್ಯಾಸವನ್ನ ರೂಪಿಸಲಾಗಿದೆ. ಇದು ಕೇವಲ ವಿಮಾನ ನಿಲ್ದಾಣದ ಒಳಗಡೆ ಮಾತ್ರವಲ್ಲ, ಹೊರಗಡೆಯೂ ಸುಂದರವಾಗಿ ಕಾಣಿಸುತ್ತದೆ. ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಡಿಜಿಟಲ್ ಎಐ ಆಧಾರಿತ ವಿಮಾನ ನಿಲ್ದಾಣ ಇದಾಗಿದೆ. ಇಲ್ಲಿ ಯಾವುದೇ ಚೆಕಿಂಗ್ ಕೌಂಟರ್ಗಳು ಇರೋದಿಲ್ಲ. ನಮ್ಮ ಮುಖದ ಗುರುತಿನ ಮೂಲಕವೇ ನಮ್ಮ ಬೋರ್ಡಿಂಗ್ ಪಾಸ್ ಅನ್ನ ಪಡೆದುಕೊಳ್ಳಬಹುದು. ಈ ವಿಮಾನ ನಿಲ್ದಾಣದಾದ್ಯಂತ 5G ಟೆಕ್ನಾಲಜಿ ಇರೋದ್ರಿಂದ ಪ್ರತಿಯೊಂದು ಆಟೋಮೆಟಿಕ್ ಆಗಿ ನಡೆದೋಗುತ್ತೆ. ನಮ್ಮ ಲಗೇಜ್ ಮೇಲೆ ಸ್ಮಾರ್ಟ್ ಟ್ರ್ಯಾಕರ್ಸ್ ಇರೋದ್ರಿಂದ ನಮ್ಮ ಲಗೇಜ್ ಕಳೆದು ಹೋಗುತ್ತದೆ ಎಂದು ಭಯ ಪಡಬೇಕಾದ ಅಗತ್ಯವಿಲ್ಲ. ಇನ್ನು ಈ ವಿಮಾನ ನಿಲ್ದಾಣವು ಸುಸ್ಥಿರತೆ ಮೇಲೂ ತುಂಬಾ ಗಮನ ಹರಿಸಿದೆ. ಮಳೆ ನೀರನ್ನ ಕೊಯ್ಲು ಮಾಡುವುದು ಮಾತ್ರವಲ್ಲದೆ ಸೋಲಾರ್ ಎನರ್ಜಿಯನ್ನ ಹೇಗೆ ಬಳಸಿಕೊಳ್ಳಬೇಕು ಎಂದು ತಿಳಿದು ಈ ವಿಮಾನ ನಿಲ್ದಾಣವನ್ನ ಪರಿಸರ ಸ್ನೇಹಿ ಆಗಿ ಮಾರ್ಪಡಿಸಿದ್ದಾರೆ. ಅದ್ಭುತ ಕನೆಕ್ಟಿವಿಟಿ ನೆಟ್ವರ್ಕ್. ನೋಡಲು ಈ ವಿಮಾನ ನಿಲ್ದಾಣವು ನಗರಕ್ಕೆ ತುಂಬಾ ದೂರದಲ್ಲಿದೆ ಎಂದು ಅನಿಸಬಹುದು, ಆದ್ರೆ ಈ ಪ್ರಾಜೆಕ್ಟ್ ನ ವಿಶೇಷತೆ ಇಲ್ಲಿದೆ. ಮುಂಬೈನ ಪ್ರತಿ ಮೂಲೆಯಿಂದ ಇಲ್ಲಿಗೆ ಬರಲು ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಸಿದ್ಧಪಡಿಸಲಾಗಿದೆ. ಅದೇ ಅಟಲ್ ಸೇತುವೆ, MTHL. ಇಂಡಿಯಾದಲ್ಲಿ ಅತಿ ದೊಡ್ಡ ಸಮುದ್ರ ಸೇತುವೆಯನ್ನ ದಕ್ಷಿಣ ಮುಂಬೈನಿಂದ ವಿಮಾನ ನಿಲ್ದಾಣಕ್ಕೆ ಸಿದ್ಧಪಡಿಸಲಾಗಿದೆ. ಇದರಿಂದಾಗಿ ಗಂಟೆಗಟ್ಟಲೆ ಮಾಡಬೇಕಾಗಿದ್ದ ಪ್ರಯಾಣವು ಕೆಲವೇ ನಿಮಿಷಗಳಿಗೆ ಇಳಿದಿದೆ. ಅಷ್ಟೇ ಅಲ್ಲದೆ ಮೆಟ್ರೋ ನೆಟ್ವರ್ಕ್ ನ ಒಂದು ವಿಶೇಷವಾದ ಗೋಲ್ಡನ್ ಲೈನ್ ಮೆಟ್ರೋ ಟ್ರೈನ್ ನೇರವಾಗಿ ಹಳೆಯ ವಿಮಾನ ನಿಲ್ದಾಣದಿಂದ ಹೊಸ ವಿಮಾನ ನಿಲ್ದಾಣಕ್ಕೆ ಕೇವಲ 30 ನಿಮಿಷಗಳಲ್ಲಿ ಕರೆದೊಯ್ಯುತ್ತದೆ. ಇದಲ್ಲದೆ ಲೋಕಲ್ ಟ್ರೈನ್ಗಳು ಹತ್ತಿರದಲ್ಲಿ ಇರುವ ತರ್ಕಾರ್ ಎಂಬ ಹೊಸ ಸ್ಟೇಷನ್ ಅಲ್ಲಿ ನಿಲ್ಲುತ್ತವೆ. ಈ ವಿಮಾನ ನಿಲ್ದಾಣವನ್ನ ತಲುಪಲು ರಸ್ತೆಗಳ ಮೂಲಕ ಮಾತ್ರವಲ್ಲದೆ ಇತರ ಪ್ರದೇಶಗಳಿಂದ ಕನೆಕ್ಟ್ ಆಗಲು ಎಷ್ಟೋ ಹೊಸ ಮಾರ್ಗಗಳನ್ನ ಸಿದ್ಧಪಡಿಸಲಾಗುತ್ತಿದೆ. ನಮ್ಮ ಭಾರತದ ಈ ಮೊದಲ ವಿಮಾನ ನಿಲ್ದಾಣವನ್ನ ತಲುಪಲು ರಸ್ತೆ, ರೈಲು ಮಾರ್ಗ ಮತ್ತು ಮೆಟ್ರೋ ಮಾರ್ಗ ಮಾತ್ರವಲ್ಲ, ಭವಿಷ್ಯದಲ್ಲಿ ವಾಟರ್ ಟ್ಯಾಕ್ಸಿಗಳು ಕೂಡ ಬರಬಹುದು. ಈ ನವಿ ಮುಂಬೈ ವಿಮಾನ ನಿಲ್ದಾಣವು ಕೇವಲ ಕಾಂಕ್ರೀಟ್ ಮತ್ತು ಸ್ಟೀಲ್ ನಿಂದ ಮಾಡಿದ ವಿಮಾನ ನಿಲ್ದಾಣವಲ್ಲ. ಎಷ್ಟೋ ಜನ ಇಂಜಿನಿಯರ್ಗಳು ಮತ್ತು ಕಾರ್ಮಿಕರು ಬೆವರು ಹರಿಸಿ ಈ ಅದ್ಭುತ ಕರಕುಶಲತೆಯನ್ನು ನಿರ್ಮಿಸಿದ್ದಾರೆ. ಎಷ್ಟೋ ದಶಕಗಳ ಕಾಯುವಿಕೆಯ ನಂತರ ಸಿಕ್ಕ ನಂಬಿಕೆಯ ಪ್ರತಿಫಲವಿದು. ಒಂದು ಕನಸು ನನಸಾಗದ ಕನಸಾಗಿ ಉಳಿದು ಹೋಗುತ್ತದೆ ಅಂದುಕೊಂಡಾಗ ಈ ಕನಸನ್ನ ಇಂಜಿನಿಯರ್ಗಳು ಪೂರ್ತಿಗೊಳಿಸಿ ಸಾಕಾರಗೊಳಿಸಬಹುದು. ಅಸಾಧ್ಯವೆನಿಸುವ ಸವಾಲನ್ನ ಸಾಧ್ಯವಾಗಿ ಬದಲಾಯಿಸಬಹುದು ಎಂದು ನಿರೂಪಿಸಿದ್ದಾರೆ. ಮುಂಬೈನಲ್ಲಿ ಮತ್ತೊಂದು ಏರ್ಪೋರ್ಟ್ ಅನ್ನ ನಿರ್ಮಿಸೋದು ಸಾಧ್ಯವೇ ಅಂದುಕೊಂಡ ಸಮಯದಲ್ಲಿ ಸಿಕ್ಕ ಒಂದು ಜಾಗದಲ್ಲಿ ಎಲ್ಲಾ ಸಮಸ್ಯೆಗಳೇ ಇದ್ದವು. ಆದ್ರೆ ಆ ಸಮಸ್ಯೆಗಳನ್ನ ಅವಕಾಶವನ್ನಾಗಿ ಮಾರ್ಪಡಿಸಿಕೊಂಡು ಸವಾಲಾಗಿ ಸ್ವೀಕರಿಸಿ ಭಾರತೀಯ ಇಂಜಿನಿಯರಿಂಗ್ ಧೈರ್ಯದೊಂದಿಗೆ ಈ ಪ್ರಾಜೆಕ್ಟ್ ಅನ್ನು ಒಪ್ಪಿಕೊಂಡು ಅದ್ಭುತ ವಿಮಾನ ನಿಲ್ದಾಣವಾಗಿ ಬದಲಾಯಿಸಲಾಯಿತು. ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಒಂದೇ, ಪ್ರಕೃತಿ ಸವಾಲುಗಳನ್ನ ನೀಡಿದ್ರೆ ಮನುಷ್ಯ ಅದನ್ನ ತನ್ನ ಅಭಿವೃದ್ಧಿಯ ಮಾರ್ಗವನ್ನಾಗಿ ಮಾಡಿಕೊಳ್ಳಬಲ್ಲ. ಇನ್ನು ಮುಂದೆ ಮುಂಬೈ ಏರ್ಪೋರ್ಟ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಹೋಗಬಹುದು. ಇದರಿಂದ ಮುಂಬೈನ ವ್ಯಾಪಾರ ಮಾತ್ರವಲ್ಲ, ಪ್ರವಾಸೋದ್ಯಮ
ಪ್ರವಾಸೋದ್ಯಮ ಕ್ಷೇತ್ರವು ಹೊಸ ಎತ್ತರಕ್ಕೆ ತಲುಪುತ್ತದೆ. 21ನೇ ಶತಮಾನದಲ್ಲಿ ಭಾರತ ಈ ಮೆಗಾ ಪ್ರಾಜೆಕ್ಟ್ ಅನ್ನ ನಿರ್ಮಿಸುವುದು ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ಡಿಸೈನ್ ಮಾಡುವ ಶಕ್ತಿ ಇಂಡಿಯಾಗೆ ಇದೆ ಎಂದು ನಿರೂಪಿಸಿದೆ. ಕನಸು ಕಂಡು ಅವುಗಳನ್ನು ಸಾಬೀತುಪಡಿಸಬೇಕು ಎಂಬುದು ಹಳೆಯ ಗಾದೆ. ಈಗ ದೊಡ್ಡ ಕನಸುಗಳನ್ನ ಕಾಣಲು ಹೆದರಬಾರದು. ಕೇವಲ ಕನಸು ಕಾಣುವುದು ಮಾತ್ರವಲ್ಲ, ಆ ಕನಸುಗಳನ್ನ ನನಸಾಗಿಸಲು ಎದುರಾಗುವ ಅಡೆತಡೆಗಳನ್ನ ದಾಟಿಕೊಂಡು ಮುನ್ನಡೆಯಲು ಧೈರ್ಯದ ಜೊತೆಗೆ ಸಂಕಲ್ಪವೂ ಇರಬೇಕು. ಈಗ ನೀವು ತಿಳಿದುಕೊಂಡ ಈ ಮುಂಬೈ ಏರ್ಪೋರ್ಟ್ ನ ಮೆಗಾ ಪ್ರಾಜೆಕ್ಟ್ ಬಗ್ಗೆ ನೀವೇನ್ ಅಂದ್ಕೊಳ್ತೀರಿ? ನಮ್ಮ ಇಂಡಿಯಾ ಸಾಧಿಸಿದ ಈ ಇಂಜಿನಿಯರಿಂಗ್ ನ ವಿಜಯದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.